ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ IVF ಟ್ರೀಟ್ಮೆಂಟ್ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. IVF ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ, ಪೇನ್ಫುಲ್ ಆಗಿರುತ್ತಾ, ಜೊತೆಗೆ IVF ಟ್ರೀಟ್ಮೆಂಟ್ನ ಸಕ್ಸಸ್ ರೇಟ್ ಎಷ್ಟಿದೆ, IVF ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಜೆನೆಟಿಕ್ ಟೆಸ್ಟ್ ಮಾಡಿಸ್ಬೇಕಾ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ ಹೆಲ್ತ್ ಸೆಂಟರ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಭವಾನಿ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೂ ಕೂಡ IVF ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆಗಳಿದ್ದಲ್ಲಿ, ಏನಾದ್ರು ಡೌಟ್ಸ್ಗಳಿದ್ದಲ್ಲಿ ಅಥವಾ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡ್ಬೋದು. ಮ್ಯಾಮ್, IVF ಟ್ರೀಟ್ಮೆಂಟ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಮೊದಲನೇ ಕ್ವೆಶನ್, ಈ IVF ಟ್ರೀಟ್ಮೆಂಟನ್ನು ತೊಗೊಳೋದಕ್ಕಿಂತ ಮುಂಚೆ ಪ್ರತಿ ಬಾರಿನೂ ಜೆನೆಟಿಕ್ ಟೆಸ್ಟ್ ಮಾಡಿಸ್ಬೇಕಾದ್ರೆ ಅವಶ್ಯಕತೆ ಇದೆಯಾ? ಓಕೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ IVF ಅಂತಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ಸೊ ಅದು ನಾವು ನ್ಯಾಚುರಲ್ ಆಗಿ ಆಗೋ ಪ್ರಾಸೆಸ್. ಅಂದರೆ ಮೊಟ್ಟೆಗಳು ಬಿಡುಗಡೆ ಆದಾಗ ಓವ್ಯುಲೇಷನ್ ಆಗಿ ಅದು ಫೆಲೋಪಿಯನ್ ಟ್ಯೂಬ್ ಎಂಡಲ್ಲಿ ಫರ್ಟಿಲೈಸೇಷನ್ ಆಗಿಬಿಟ್ಟು ಮತ್ತು ಆ ಎಂಬ್ರಿಯೋ ಬಂದು ಯೂಟ್ರಸಲ್ಲಿ ಕೂತ್ಕೊಳ್ಳುತ್ತೆ. ಇದು ನ್ಯಾಚುರಲ್ ಆಗಿ ಆಗೋ ಪ್ರಾಸೆಸ್. IVFನಲ್ಲಿ ನಾವೇನು ಮಾಡ್ತೀವಿ, ಭ್ರೂಣ ಮೊಟ್ಟೆಗಳು ಈಚೆಗೆ ತೆಗೆದ್ಬಿಟ್ಟು ಅದನ್ನು ವೀರ್ಯಾಣು ಜೊತೆ ಮಿಕ್ಸ್ ಮಾಡಿ ಭ್ರೂಣ ಮಾಡಿ ಆ ಭ್ರೂಣನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದು IVF ಪ್ರಾಸೆಸ್. ಜೆನೆಟಿಕ್ ಟೆಸ್ಟಿಂಗ್ ಅಗತ್ಯ ಇದೆಯಾ ಇಲ್ವಾ ಅಂತಂದರೆ ಕೆಲವೊಮ್ಮೆ ಬೇಕಾಗಬಹುದು, ಬಟ್ ಎಲ್ಲರಲ್ಲೂ ಜೆನೆಟಿಕ್ ಟೆಸ್ಟಿಂಗ್ ಮಾಡೋ ಅಗತ್ಯ ಇಲ್ಲ. IVF ಶುರು ಮಾಡುವ ಮೊದಲು ಜೆನೆಟಿಕ್ ಟೆಸ್ಟಿಂಗ್ ಯಾರಿಗೆ ಅಡ್ವೈಸ್ ಮಾಡ್ತೀವಿ ಅಂತಂದರೆ, ಯಾವುದಾದ್ರೂ ವಂಶವಾಹಿ ಕಾಯಿಲೆಗಳಿದ್ದರೆ, ಇನ್ ದ ಫ್ಯಾಮಿಲಿ ಡೌನ್ ಸಿಂಡ್ರೋಮ್ ಅಂತಂದರೆ ಮೆಂಟಲ್ ರಿಟಾರ್ಡೇಷನ್ ಆ ಥರ ಇದ್ದರೆ, ದೇರ್ ಆರ್ ಸಮ್ ಡಿಸೀಸಸ್ ಕಾಲ್ಡ್ ಥ್ಯಾಲಿಸೀಮಿಯಾ, ಸಿಕಲ್ ಸೆಲ್ ಡಿಸೀಸ್, ಆ್ಯಂಡ್ ಸುಮಾರು ಈಗ ತಂದೆಯಿಂದ ಅಥವಾ ತಾಯಿಯಿಂದ ಟ್ರಾನ್ಸ್ಮಿಟಬಲ್ ಆಗೋ ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ, ಅಂಥವೆಲ್ಲ ಕಾಯಿಲೆಗಳು ಫ್ಯಾಮ್ಲಿನಲ್ಲಿದ್ದರೆ ಅದು ಒಂದು ರೀಸನ್ನು. ಇನ್ನೊಂದು ಸ್ವಲ್ಪ ಏಜ್ ಬಾರ್ ಜಾಸ್ತಿ ಇದ್ದರೆ, ಸ್ವಲ್ಪ ವಯಸ್ಸಾದ ಕಪಲ್ನಲ್ಲಿ ಅವ್ರಿಗೆ ನಾವು IVF ಮಾಡ್ತಾ ಇದ್ದರೆ ಟು ಟೆಸ್ಟ್ ಫಾರ್ ಕ್ರೋಮೋಸೋಮಲ್ ನಾರ್ಮಲ್ಸಿ ಅದನ್ನು ಚೆಕ್ ಮಾಡಬೇಕಾಗಬಹುದು, ಜೆನೆಟಿಕ್ ಇದು. ಆಮೇಲೆ ಸುಮಾರು ಸತಿ IVF ಫೇಲ್ಯೂರ್ ಆಗಿದ್ದರೆ, ಸೊ ಅವ್ರಿಗೂ 2-3 ಟೈಮ್ಸ್ ಆಗಿರುತ್ತೆ, ಭ್ರೂಣಗಳು ಕ್ವಾಲಿಟಿ ವೈಸ್ ಸ್ವಲ್ಪ ಕಡಿಮೆ ಇದ್ದರೆ ಅವ್ರಿಗೂ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡಿ ಇಟ್ ಈಸ್ ಬೆಟರ್ ಟು ಪ್ರೊಸೀಡ್ ವಿತ್ IVF. ಬಟ್ ಸಾಮಾನ್ಯವಾಗಿ IVF ಮಾಡುವಾಗ ಫಸ್ಟ್ ಸೈಕಲ್ ಹಾಗೇನಾರಿದ್ದು ಇದೆಲ್ಲ ತೊಂದರೆ ಇಲ್ಲದೆ ಹೋದರೆ ಇಟ್ ಇಸ್ ನಾಟ್ ನೆಸೆಸರಿ. ಈ IVF ಟ್ರೀಟ್ಮೆಂಟಿಂದ ಈ ಮಲ್ಟಿಪಲ್ ಬರ್ತ್ಸ್ ಜಾಸ್ತಿ ಆಗುತ್ತಾ? ಆ್ಯಂಡ್ ಮೋರ್ ಓವರ್, ಈ ಮೊದಲನೇ ಸಲ IVF ಟ್ರೀಟ್ಮೆಂಟ್ ತೊಗೊಂಡು ಮಗು ಆಗಿರುತ್ತೆ, ಸೊ ಮತ್ತೆ ನ್ಯಾಚುರಲ್ ಕನ್ಸೀವ್ ಆಗೋ ಚಾನ್ಸಸ್ ಏನಾದರೂ ಇರುತ್ತೆ ಅಥವಾ IVF ಟ್ರೀಟ್ಮೆಂಟೇ ತೊಗೊಳ್ಬೇಕಾ? IVF ಟ್ರೀಟ್ಮೆಂಟ್ ಅವ್ರು ಯಾತಕ್ಕೋಸ್ಕರ ತೊಗೊಂಡಿದ್ದಾರೆ, ಒಂದು ವೇಳೆ ಟ್ಯೂಬ್ ಏನಾದ್ರು ಬ್ಲಾಕ್ ಆಗಿ ಅಥವಾ ಮೇಲ್ ಫ್ಯಾಕ್ಟರ್ ವೆರಿ ಲೋ ಮೇಲ್ ಕೌಂಟ್ ಇದ್ದು IVFಗೆ ಹೋಗಿದ್ರೆ, ಅವರಲ್ಲಿ ಜನರಲಿ IVF ಫಸ್ಟ್ ಮಗು IVF ಆಗಿದ್ದರೆ ಸೆಕೆಂಡ್ ಟೈಮ್ ಆಲ್ಸೋ ದೇ ಹ್ಯಾವ್ ಟು ಗೋ ಥ್ರೂ ವಿತ್ ದ್ಯಾಟ್. ಬಟ್ IVFಗೆ ಹೋಗಬೇಕಂತಿಲ್ಲ. ಇಫ್ ದ ಟ್ಯೂಬ್ಸ್ ಆರ್ ಫೈನ್, ಇಫ್ ದ ಏಜ್ ಇಸ್ ನಾಟ್ ಟೂ ಹೈ, ಅಂಥವರು ದೇ ಹ್ಯಾವ್ ಕನ್ಸೀವ್ಡ್. IVF ಆದಮೇಲೆ ನ್ಯಾಚುರಲ್ ಆಗಿನೂ ಕನ್ಸೀವ್ ಆಗಿದ್ದಾರೆ. ದೆನ್ ಮಲ್ಟಿಪಲ್ ಬರ್ತ್ಸ್ ವೆನ್ ವಿ ಪುಟ್, ಈಗ IVFನಲ್ಲಿ ಏನಾಗುತ್ತೆ, ಎಂಬ್ರಿಯೋಸ್ ಫಾರ್ಮ್ ಆಗಿರುತ್ತಲ್ಲ, ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಒಂದು ವೇಳೆ ಒಂದಕ್ಕಿಂತ ಜಾಸ್ತಿ ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡಬೇಕಾಗಿ ಬಂದರೆ ಕೆಲವೊಮ್ಮೆ ದೇರ್ ಈಸ್ ಅ 40% ಚಾನ್ಸ್ ದಟ್ ಇಟ್ ಕುಡ್ ಬಿ ಅ ಮಲ್ಟಿಪಲ್ ಪ್ರೆಗ್ನೆನ್ಸಿ. ಅದು ಬೇಡವೇ ಬೇಡ ನಮಗೆ ಅಂತಂದರೆ ದೆನ್ ಅ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬಹುದು. ಈಗ ಎಗ್ ಫ್ರೀಸ್ ಮಾಡೋದ್ರ ಬಗ್ಗೆ ನಾವು ಕೇಳಿದ್ವಿ. ಇವಾಗ ತುಂಬ ಬೇಗ ನಮಗೆ ಮಕ್ಕಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಥವಾ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂದರೆ ನಮ್ಮ ಎಗ್ನ ಫ್ರೀಸ್ ಮಾಡಿ ನಾವು ಆಮೇಲೆ ಬೇಕಾದರೆ ಅದರಿಂದ ಟ್ರೀಟ್ಮೆಂಟ್ ತೊಗೊಳ್ಬಹುದು ಅಂತ. ಸೊ ಫ್ರೆಶ್ ಎಗ್ಗಿಂದ ಕನ್ಸೀವ್ ಆಗೋದಕ್ಕೂ ಅಥವಾ ಎಗ್ ಫ್ರೀಸ್ ಮಾಡಿ ಕನ್ಸೀವ್ ಆಗೋದಕ್ಕೂ ಸಕ್ಸಸ್ ರೇಟ್ ಯಾವ ರೀತಿ ಆಗಿರುತ್ತೆ? ಎಗ್ ಫ್ರೀಸ್ ಮಾಡಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಕನ್ಸೀವ್ ಆಗೋ ರೇಟ್ ಎಷ್ಟಿರುತ್ತೆ, ಸಕ್ಸಸ್ ರೇಟ್ ಎಷ್ಟಿರುತ್ತೆ? ಈಗ ಎಗ್ ಫ್ರೀಸ್ ಮಾಡಿ ಸಕ್ಸಸ್ ರೇಟ್ ಕಮ್ಮಿ ಆಗುತ್ತೆ ಅಂತ ಏನೂ ಇಲ್ಲ. ಚಿಕ್ಕ ಏಜಲ್ಲಿ ಎಗ್ ಫ್ರೀಸ್ ಮಾಡಿರ್ತಾರೆ, ಮೇ ಬಿ ದೇ ವಿಲ್ ಗೋ ಅಹೆಡ್ ಆ್ಯಂಡ್ ದೆನ್ 5 years later 6 years later IVF ಮಾಡಿಸಿರ್ಬೋದು ಅವರು. ಸೊ ಎಗ್ ಫ್ರೀಸ್ ಮಾಡಿ ಅದನ್ನು ಥಾ ಮಾಡಿ ಫ್ರೆಶ್ ಎಗ್ಸ್ನ IVF ಮಾಡೋದ್ರಲ್ಲಿ ಸಕ್ಸಸ್ ರೇಟ್ ಇಸ್ ನಾಟ್ ಸೋ ಲೆಸ್, ಇಟ್ ಈಸ್ ದ ಸೇಮ್. ಬಟ್ ಎಂಬ್ರಿಯೋಸ್ ಫಾರ್ಮ್ ಮಾಡಿ ಅದನ್ನು ಫ್ರೀಸ್ ಮಾಡಿ ಫ್ರೋಝನ್ ಎಂಬ್ರಿಯೋಸ್ನ ನಾವು ಟ್ರಾನ್ಸ್ಫರ್ ಮಾಡಿದರೆ ಅದರದ್ದು ಸಕ್ಸಸ್ ರೇಟ್ ಇಸ್ ಬೆಟರ್. ಅಂತಂದರೆ ನಾವು ಎಗ್ ಫ್ರೀಸ್ ಮಾಡಿ ಥಾ ಮಾಡೋದಕ್ಕೂ ಎಂಬ್ರಿಯೋ ಫ್ರೀಸ್ ಮಾಡಿ ಥಾ ಮಾಡೋದಕ್ಕೂ ಎಂಬ್ರಿಯೋ ಫ್ರೀಸಿಂಗ್ ಇಸ್ ಪ್ರೆಫರಬಲ್. ಓಕೆ, ಈ IVF ಸಕ್ಸಸ್ ರೇಟ್ ಎಷ್ಟಿದೆ ಮ್ಯಾಮ್?
IVF success rate anywhere from 35% to 60%. ಅಗೇನ್ ಅದೆಲ್ಲ ಏಜ್ ಮೇಲೆ ಅಥವಾ ಏನಾದರೂ ತೊಂದರೆ ಇದ್ದು IVF ಮಾಡಿಸ್ತಾ ಇದ್ದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕ್ವಾಲಿಟಿ ಆಫ್ ದ ಎಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಥವಾ ಸಮ್ಟೈಮ್ಸ್ ಯೂಟ್ರಸ್ನಲ್ಲೇ ಏನಾದ್ರು ತೊಂದರೆ ಇರ್ಬೋದು, ಫೈಬ್ರಾಯ್ಡ್ ಸರ್ಜರಿ ಆಗಿರ್ಬೋದು, ಅಥವಾ ನಾವು ಅಡಿನೋಮಯೋಸಿಸ್ ಅಂತ ಹೇಳ್ತೀವಿ ಅದಿರ್ಬೋದು. ಸೊ ಡಿಪೆಂಡಿಂಗ್ ಆನ್ ಆಲ್ ದಟ್ ದ ಬೆಸ್ಟ್ ಸಕ್ಸಸ್ ರೇಟ್ ಕ್ಯಾನ್ ಗೋ ಎನಿವೇರ್ ಈವನ್ ಅಪ್ ಟು ಸೇ 65%. ಲೋವೆಸ್ಟ್ ಮೇ ಬಿ ಅಟ್ ಅರೌಂಡ್ ಸೇ 30-35%. ಓಕೆ, ನಾಯಕ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಯಕ್. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್, ನಾವು ನಂದಿನಿ ಲೇಔಟಿಂದ ಮಾತಾಡೋದು. ಮೇಡಮ್ ನಾವು ಇದು ನೋವಾ IVF ಅಲ್ಲಿ ಆಲ್ರೆಡಿ ತೋರಿಸ್ತಾ ಇದ್ವಿ. ಓಕೆ, ನಂದಿನಿ ಲೇಔಟ್ ಅಲ್ಲಿ ತೋರಿಸ್ತಾ ಇದ್ವಿ ನಮ್ಮ IVF. ಓಕೆ, ಅವರು ಹೇಳಿದ್ರು ಫಸ್ಟ್ ಟ್ರೈ ಮಾಡಿದ್ರು ಮೇಡಮ್, ಅದು ಫೇಲ್ ಆಯ್ತು. ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡಿದ್ರು, ಅದು ಏನೋ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ, ಹಾಗಾಗಿ ಆಗಿಲ್ಲ ಅಂತ ಹೇಳಿದ್ರು. ಕಿದ್ವೈಗೆ ಹೋಗ್ಬಿಟ್ಟು ಅಂದ್ರೆ 40% ಕ್ಯಾನ್ಸರ್ ಆಗೋ ಚಾನ್ಸಸ್ ಐತೆ ಗರ್ಭಕೋಶದಲ್ಲಿ ಅಂತ ಹೇಳಿದ್ರು. ಅಂದರೆ ಅವರು ಗರ್ಭಾಶಯದಲ್ಲಿ ಇನ್ನೇನಾದ್ರು ಫಸ್ಟ್ ತೊಂದರೆ ಇದ್ದು IVF ಮಾಡಿಸಿದ್ರ, ಬಟ್ IVF ಇಂದಾಗಿ ಕ್ಯಾನ್ಸರ್ ಆಗುತ್ತೆ ಅನ್ನೋದು ಅಷ್ಟು ಸರಿ ಅಲ್ಲ. ಅಂದ್ರೆ ನಾವು IVF ಹೋಗಿದ್ದಾದ್ಮೇಲೆ ಅಲ್ಲಿ ಹೇಳಿದ್ದು ಡಾಕ್ಟ್ರು ಪಲ್ಲವಿ ಮೇಡಮ್ ಅಂತ ಹೇಳಿ, ಓಕೆ, ಅವರು ಅಂದ್ರೆ ಟ್ರಾನ್ಸ್ಫರ್ ಮಾಡೋ ಮುಂಚೆ ಹೇಳಿದ್ರು ಮೇಡಮ್, ಅಂದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಐತೆ, ನೀವು ಇದು ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ಅದು ಅಲ್ಲಿ ಅಂದ್ರೆ ನಿಮ್ಗೆ ಒಬ್ರಿಗೆ ಹಂಗೆ ಹೇಳಿರ್ಬೋದು, ಅಂದ್ರೆ ಆ ಥರ ಏನಾರು ಅವ್ರಿಗೆ ಸಿಂಪ್ಟಮ್ಸ್ ಕಾಣಿಸಿದ್ರೆ ಅವ್ರು ಅದನ್ನೇ ಹೇಳಿರ್ಬೋದು. ಬಟ್ IVF ಮಾಡಿ ಆ ಇಂಜೆಕ್ಷನ್ಸಿಂದಾಗಿ ಅದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ಹಾಗೆ ಇರಲಿಕ್ಕಿಲ್ಲ. ಅವರು ಫಸ್ಟ್ ಟೆಸ್ಟ್ ಮಾಡುವಾಗಲೇ ಏನು ಅಂತ ಚೆಕ್ ಮಾಡಿ ಟ್ರಾನ್ಸ್ಫರ್ ಮಾಡೋ ಮುಂಚೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿರ್ಬೋದು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ ಮ್ಯಾಮ್, ಈಗ ಅವ್ರು ಕೇಳಿದಾಗೆ ಈಗ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಕೇಳ್ತೀನಿ. ಅಂದರೆ IVF ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ ಸೊ ಇಂಜೆಕ್ಟ್ ಮಾಡಿ IVF ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ಬೇಕು, ಸೊ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಏನಾದರೂ ಇರುತ್ತೆ IVF ಟ್ರೀಟ್ಮೆಂಟಿಂದ? ಸೈಡ್ ಎಫೆಕ್ಟ್ಸ್ ಅಂದರೆ ಈಗ ಎಗ್ ಪ್ರೊಡಕ್ಷನ್ ಅಥವಾ ಮೇನ್ಲಿ ದ ಹಾರ್ಮೋನ್ಸ್ ಆರ್ ಗಿವನ್ ಟು ದ ವುಮನ್. ಟು ಒಂದು ಮೊಟ್ಟೆ ಬರೋ ಕಡೆ ನಾವು ಅಲ್ಲಿ ಎಷ್ಟು ಮೊಟ್ಟೆಗಳಿದೆಯೋ ಆ ತಿಂಗಳಲ್ಲಿ ಓವರೀಸ್ನಲ್ಲಿ ಅಷ್ಟು ನಾವು ಡೆವಲಪ್ ಆಗಲಿ ಅಂತ ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ದೇ ಆರ್ ಇಂಜೆಕ್ಷನ್ಸ್ ವಿಚ್ ಆರ್ ವೆರಿ ಕ್ಲೋಸ್ಲಿ ಸಿಮಿಲರ್ ಟು ಅವರ್ ಓನ್ FSH ಹಾರ್ಮೋನ್ ಅಥವಾ LH ಹಾರ್ಮೋನ್. ಅದನ್ನು ನಾವು ಅದ್ರ ಲೆವೆಲ್ ವಿಲ್ ಬಿ ಮೇ ಬಿ 10-fold or sometimes even maybe 100-fold. ನಮ್ಮ ಅದ್ರ ಬಗ್ಗೆ ಮಾತನಾಡ್ತೀನಿ. ಕಲಾ ಅಂತ ನೆಲಮಂಗಲದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಲಾ. ನಮಸ್ತೆ ಮೇಡಮ್, ನಾವು IVF ಟ್ರೀಟ್ಮೆಂಟ್ ತಗೊಂಡಿದ್ದು ಒಂದ್ಸತಿ ಅಬಾರ್ಷನ್ ಆಗೋಯ್ತು 3 ತಿಂಗಳಿಗೆ. ತಿರ್ಗಾ ಮೊನ್ನೆ ಒಂದೂವರೆ ತಿಂಗಳು ಆಗಿತ್ತು, ಅದು ಟ್ಯೂಬಲ್ಲಿ ಹೋಗಿ ಸೇರ್ಕೊಂಡಿದ್ದೆ. ಅದು ಮತ್ತೆ ಏನು ಅದರಿಂದ ಪ್ರಾಬ್ಲಮ್ ಏನು ಆಗಲ್ಲ? ನಂಗೆ ನಾಟ್ ವೆರಿ ಕ್ಲಿಯರ್. ಕಲಾ ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ, ಅದೇ ಟ್ಯೂಬಲ್ಲಿ ಹೋಗಿ ಸೇರ್ಕೊಂಡಿದೆ ಅಂತ ಹೇಳ್ತಾರೆ. IVF ಟ್ರೀಟ್ಮೆಂಟ್ ತಗೊಂಡಿದ್ದು, ಅದು ಇವಾಗ ಮಗು ಹೋಗಿ ಟ್ಯೂಬಲ್ ಹೋಗಿದೆ ಅಂತ ಟ್ಯೂಬಲ್ ಹೋಗಿದೆ ಅಂತನಾ? ಇವಾಗ ತೆಗಿಲೇಬೇಕು ಅಂತ ಇದ್ ಮಾಡ್ತಾ ಇದಾರೆ. ಇಂಜೆಕ್ಷನ್ ಹಾಕಿಸ್ಕೊಂಡಿದೀವಿ, ಏನು ಪ್ರಾಬ್ಲಮ್ ಏನು ಇಲ್ವಾ? ಟ್ಯೂಬಲ್ ಇರೋ ಮಗು, ಟ್ಯೂಬಲ್ ಇರೋ ಭ್ರೂಣ ಸ್ಟಾಪ್ ಆಗ್ಲಿ ಬೆಳಿಲಿಕ್ಕೆ ಅಂತ ಇಂಜೆಕ್ಷನ್ ಕೊಟ್ಟಿದಾರಾ? ಅದು ಟ್ಯೂಬಲ್ ಇರೋ ಮಗು ಬೆಳವಣಿಗೆ ಆಗ್ತಾ ಇದೆ, ಆಮೇಲೆ ಕಷ್ಟ ಆಗ್ತದೆ, ಇವಾಗ ತೆಗೆದ್ಬಿಡೋದೇ ಬೆಸ್ಟ್ ಅಂತ. ಹೌದು ಹೌದು, ಅವ್ರು ಇಂಜೆಕ್ಷನ್ ಕೊಟ್ರೆ ಅದು ಅಲ್ಲೇನೆ ಬೆಳವಣಿಗೆ ಅದ್ರದ್ದು ಸ್ಟಾಪ್ ಆಗೋಗುತ್ತೆ. ಹೌದಾ? ಟ್ಯೂಬ್ ಅಲ್ಲಿ ಬೆಳೀತಾ ಇದ್ರೆ ಅದು ಒಂದ್ ಸ್ವಲ್ಪ ಟೈಮ್ ಮೀರಿದ್ರೆ ಅದಕ್ಕಲ್ಲಿ ಜಾಗ ಇರಲ್ಲ. ಸೊ ಅದು ಟ್ಯೂಬ್ ಬರ್ಸ್ಟ್ ಆಗಿ ಬೇರೆ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ ಈ ರೀತಿ ಟ್ರೀಟ್ ಮಾಡ್ತಾರೆ. ಸೊ ಆ ಇಂಜೆಕ್ಷನ್ ಇಂದ ಏನು ತೊಂದರೆ ಏನು ಇಲ್ಲ. ಒಂದು 2-3 ಮಂತ್ಸ್ ಬಿಟ್ಟು ಮತ್ತೆ ನೀವು ಪ್ರಯತ್ನ ಮಾಡ್ಬೋದು. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ಮ್ಯಾಮ್, ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳ್ತಾ ಇದ್ರು ನೀವು. ಸೊ ದೀಸ್ ಹಾರ್ಮೋನ್ ಲೆವೆಲ್ಸ್ ಅದು ಜಾಸ್ತಿ ಆದಾಗ ಸ್ವಲ್ಪ ವಾಟರ್ ರಿಟೆನ್ಷನ್, ಬ್ಲೋಟಿಂಗ್, ಸಮ್ ಮೂಡ್ ಡಿಸ್ಟರ್ಬೆನ್ಸಸ್, ಆ ಥರ ವಿ ಹ್ಯಾವ್ ಸೀನ್. ಆಂಗ್ಸೈಟಿ ಈಗ IVF ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ, ಸಿನ್ಸ್ ದ ಸಕ್ಸಸ್ ರೇಟ್ ಇಸ್ ನಾಟ್ ವೆರಿ ಸರ್ಟನ್, ದಟ್ ಆಲ್ಸೋ ಕ್ಯಾನ್ ಕಾಸ್ ಆಂಗ್ಸೈಟಿ ಇನ್ ದ ವುಮನ್. ಸೊ ಅದೆಲ್ಲ ಸೇರಿಕೊಂಡು ದೇ ಡೂ ಹ್ಯಾವ್
ನಾಟ್ ವೆರಿ ಮೇಜರ್ ಸೈಡ್ ಎಫೆಕ್ಟ್ಸ್, ಬಟ್ ಈ ಥರ ವಿಚ್ ಇಸ್ ಕಂಟ್ರೋಲಬಲ್ ಅಂತಂದರೆ ಅವ್ರಿಗೆ ಗೊತ್ತು ನಾವು ಇಂಜೆಕ್ಷನ್ಸ್ ತೊಗೊಳ್ತಾ ಇದ್ದೀವಿ, ಸೊ ಅವ್ರನ್ನೇ ದೇ ಹ್ಯಾವ್ ಟು ಕೌನ್ಸಿಲ್ ದೆಮ್ಸೆಲ್ಸ್ ಆ್ಯಂಡ್ ಗೋ ಅಹೆಡ್. ಬಟ್ ಮೇಜರ್ ಸೈಡ್ ಎಫೆಕ್ಟ್ಸ್ ಬಗ್ಗೆ ಇಟ್ ಡಸಂಟ್ ಕಾಸ್ ಎನಿ ಮೇಜರ್ ಸೈಡ್ ಎಫೆಕ್ಟ್ಸ್. ರಮ್ಯಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಮ್ಯಾ. ಮೇಡಮ್ ನಮಸ್ಕಾರ ಮೇಡಮ್. ನಮಸ್ತೆ. ಫಸ್ಟ್ ನನಗೆ ಅದು IVF ಹೋಗಿದ್ವಿ ಮೇಡಮ್. ಫಸ್ಟ್ ಟ್ರಾನ್ಸ್ಫರ್ ಆಯಿತು, ಅದು ಫೇಲ್ಯೂರ್ ಆಯಿತು. ಸೆಕೆಂಡ್ ಟೈಮೂ ಹೇಳಿದ್ರು ಅದು ಫೇಲ್ಯೂರ್ ಆಯಿತು. ಆದರೆ ಏನು ಫೇಲ್ಯೂರ್ ಆಗ್ತಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ನನಗೆ ಅದು ಚೆಕಪ್ ಹೋದಾಗ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ಆ ಕ್ಯಾನ್ಸರ್ ಎಲ್ಲ ನಾರ್ಮಲ್ ಆಗಿದೆ. ಅದು ನಾರ್ಮಲ್ ಆದ್ಮೇಲೆ ನನಗೆ ಎಗ್ ಟ್ರಾನ್ಸ್ಫರ್ ಮಾಡಿದ್ರು. ಯಾವ ಕ್ಯಾನ್ಸರ್? ಅದು ಗರ್ಭಕೋಶ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು ಮೇಡಮ್. ಹಾಗಾಗಿ ನಂಗೆ ಅದು ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲೆಲ್ಲ ನಾರ್ಮಲ್ ಮಾಡ್ಕೊಂಡ್ ಬಂದ್ಮೇಲೆ ನಂಗೆ ಟ್ರಾನ್ಸ್ಫರ್ ಮಾಡಿದಾದ್ಮೇಲೆ ಅದು ಮೆರಿನ ಹಾಕಿದ್ರು. ಅದೇನ ಲೈನಿಂಗ್ ಬಂದಿಲ್ಲ ಅಂದ್ಬಿಟ್ಟು ಫೇಲ್ ಆಯ್ತು ಅಂತಂದ್ರು. ಅದು ಲೈನಿಂಗ್ದು ಕ್ಯಾನ್ಸರ್ ಆಗಿದ್ರೆ ಏನಾಗುತ್ತೆ, ಹಾರ್ಮೋನ್ ಲೆವೆಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ ಅಲ್ವಾ. ಸಮ್ಟೈಮ್ಸ್ ಈ ಹೈ ಹಾರ್ಮೋನ್ ಲೆವೆಲ್ಸ್ಗೆ ಕ್ಯಾನ್ಸರ್ ರಿಲೇಟೆಡ್ ಇದ್ದರೆ ಮತ್ತು ತುಂಬ ಹಾರ್ಮೋನ್ಸ್ ಕೊಡೋಕ್ಕೆ ಬರಲ್ಲ, ಮತ್ತೆ ಅದು ವಾಪಸ್ ಬರಬಹುದಾ ಅಂತ ರಿಸ್ಕ್ ಇದ್ದರೆ. ಸೊ ಅದು ನಿಮ್ಮ ಡಾಕ್ಟರೇನೆ ಒಂದು ಸತಿ ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿ ಅಷ್ಟು ಹಾರ್ಮೋನ್ಸ್ ಕೊಡಬಹುದಾ ಇಲ್ವಾ ಅಂತ ನೀವು ಕನ್ಸಲ್ಟ್ ಮಾಡಬೇಕು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ರಾಜೇಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಶ್. ಹಲೋ, ಹಾಯ್ ಮ್ಯಾಮ್. ಹಾಯ್ ರಾಜೇಶ್. ಮ್ಯಾಮ್ ಆಕ್ಚುಲಿ ನಾವು ನ್ಯಾಚುರಲ್ ಆಗಿ ಕನ್ಸೀವ್ ಮಾಡಿದ್ರು ನಮ್ಮ ವೈಫು. ಟೂ ಟೈಮ್ಸು ಮಿಸ್ಕ್ಯಾರೇಜ್ ಆಯ್ತು. ಲೈಕ್ ಹಾರ್ಟ್ ಬೀಟೇ ಬರಲಿಲ್ಲ ಆಫ್ಟರ್ 2 months ಆದ್ರೂ. ಸೊ ನಾವು ಏಜ್ ಎಷ್ಟು ನಿಮ್ಮ ವೈಫ್ದು? ಸೇಮ್ 34, 33. ನಂದು 34, ಅವ್ರು 33 ಆ ರೀತಿ ಇದೆ. ಓಕೆ, ಅದೇ ನೆಕ್ಸ್ಟ್ ಟೈಮು ಐ ಡೋಂಟ್ ವಾಂಟ್ ಟು ಗೋ ಅಗೇನ್ ವಿತ್ ನ್ಯಾಚುರಲ್ ಕನ್ಸೀವ್ ಬಿಕಾಸ್ ಅದೇ ರೀತಿ ಆಗ್ಬೋದು ಅನ್ನೋ ಇದ್ರೋದ್ರಿಂದ ಐ ಆಮ್ ಥಿಂಕಿಂಗ್ ಆಫ್ ಪ್ಲಾನಿಂಗ್ ಟು IVF. ಸೊ ಅದು ಪ್ರೋಸೆಸ್ ಹೇಗಿರುತ್ತೆ, ಮತ್ತೆ ಐ ವಾಂಟ್ ಟು ಬಿ ಲೈಕ್ ಮೇಕ್ ಶೋರ್ ಎರಡು ಕಡೆಯಿಂದ ಏನೋ ಒಂದು ಇಟ್ ಈಸ್ ವೆರಿ ಡಿಫಿಕಲ್ಟ್, ತುಂಬ ಕಷ್ಟ ಅಬಾರ್ಷನ್ ಎರಡು ಯಾಕೆ ಆಯಿತು ಅಂತ 100% ಡಿಟರ್ಮಿನ್ ಮಾಡೋಕ್ಕೆ ಯಾರಿಗಾದ್ರೂ ಅಷ್ಟೇ. ಕಾಸಸ್ ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ, ಇನ್ವೆಸ್ಟಿಗೇಷನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಗರ್ಭಾಶಯದ ತೊಂದರೆನಾ ಅಥವಾ ಭ್ರೂಣದ ಕ್ವಾಲಿಟಿ ತೊಂದರೆನಾ ಅಥವಾ ದೇರ್ ಆರ್ ಸಮ್ ಕ್ಲಾಟಿಂಗ್ ಫ್ಯಾಕ್ಟರ್ ಇಶ್ಯೂಸ್ ಇನ್ ದ ಬ್ಲಡ್. ಸೊ ಅದೆಲ್ಲ ಕೆಲವು ಥ್ರಾಂಬೋಫಿಲಿಯಾ ಪ್ರೊಫೈಲ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಒಂದು ಸತಿ ಚೆಕ್ ಮಾಡಿಕೊಂಡು ಇಮ್ಯೂನ್ ಇಶ್ಯೂಸ್ ಇರ್ಬೋದು. ಸೊ ಥರೋವಾಗಿ ಇನ್ವೆಸ್ಟಿಗೇಟ್ ಮಾಡಿ ಟು ಪ್ರೊಸೀಡ್ ವಿತ್ IVF ಇಸ್ ಅ ಬೆಟರ್ ಥಿಂಗ್ ಟು ಡೂ. ಥ್ಯಾಂಕ್ ಯು ರಾಜೇಶ್. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ಡಾಕ್ಟರ್ ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರೇ, ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಬ್ರೇಕ್ ಆದಮೇಲೆ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನಾವು ಮಾತನಾಡ್ತಿದ್ವಿ IVF ಸಕ್ಸಸ್ ರೇಟ್ ಬಗ್ಗೆ. ನೀವಾಗಲೇ ಹೇಳಿದ್ವಿ. ಈ IVF ಸಕ್ಸಸ್ ರೇಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಿರುವಂಥ ಅಂಶಗಳೇನು, ಏನಿಂದ ಯಾವ್ಯಾವ ಅಂಶಗಳಿಂದ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ? ಅಗೇನ್ ಇಲ್ಲಿ ಮತ್ತೆ ನಾನು ರಿಪೀಟ್ ಮಾಡಬೇಕು, ಏಜ್ ಇಸ್ ದ ಮೇನ್ ಇಂಡಿಕೇಟರ್. ವಿತ್ ಏಜ್ ರೆಡ್ಯೂಸ್ಡ್ ಕ್ವಾಲಿಟಿ ಆಫ್ ಎಗ್ಸ್. ಈಗ IVF ಮಾಡಿದ ತಕ್ಷಣ ವಿ ಕೆನಾಟ್ ಸೇ ಇಟ್ಸ್ ಅ ಮಿರಾಕಲ್ ಟ್ರೀಟ್ಮೆಂಟ್. IVF ಮಾಡಿದ ತಕ್ಷಣ ಇಟ್ ವಿಲ್ ಗೆಟ್ ಸಕ್ಸಸ್ ಅಂತ. ಸೊ ಸಕ್ಸಸ್ ರೇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಎಗ್ ಆ್ಯಂಡ್ ದ ಸ್ಪರ್ಮ್ ಆಲ್ಸೋ. ಸೊ ಹೆಂಗಸರಲ್ಲಿ ಎಂಡೋಮೆಟ್ರಿಯೋಸಿಸ್ ಅಥವಾ ಟ್ಯೂಬರ್ಕ್ಯುಲೋಸಿಸ್, ಪ್ರೀವಿಯಸ್ ಹಿಸ್ಟ್ರಿ ಆಫ್ ಟ್ಯೂಬರ್ಕ್ಯುಲೋಸಿಸ್ ಅಂಥದ್ದೆಲ್ಲ ಇದ್ದರೆ, ದೇರ್ ಆರ್ ಸಮ್ ಲಾಂಗ್ ಸ್ಟ್ಯಾಂಡಿಂಗ್ ಕ್ರಾನಿಕ್ ಡಿಸೀಸಸ್ ಅಂದರೆ ಅಂಥವ್ರಿಗೆ ನಾವು IVF ಮಾಡಿದಾಗ ಸಕ್ಸಸ್ ರೇಟ್ ನಾರ್ಮಲ್ ಆಗಿ, ಸಮ್ಟೈಮ್ಸ್ ಚಿಕ್ಕ ಏಜ್ನಲ್ಲಿ ಟ್ಯೂಬಲ್ ಫ್ಯಾಕ್ಟರ್ ಎರಡು ಗರ್ಭನಾಳಗಳು ಬ್ಲಾಕ್ ಆಗಿ ನಾವು IVFಗೆ ಹೋಗೋ ಪರಿಸ್ಥಿತಿ ಬಂದರೆ, ಸೊ ಅವ್ರ ಸಕ್ಸಸ್ ರೇಟ್ ಬಿಕಾಸ್ ಆಫ್ ದ ಏಜ್ ಇಟ್ ವಿಲ್ ಬಿ ಮಚ್ ಹೈಯರ್. But with age and any of these chronic illnesses like endometriosis, tuberculosis, ಅಥವಾ ಗರ್ಭಾಶಯದ ಲೈನಿಂಗ್ನಲ್ಲಿ ಏನಾದ್ರು ತೊಂದರೆ ಇದ್ದರೆ, ಸೊ ಆವಾಗ ಸಕ್ಸಸ್ ರೇಟ್ ವಿಲ್ ಬಿ ಲೆಸರ್. ಈವನ್ ಗಂಡಸ್ರದ್ದು ವೀರ್ಯಾಣು ಕ್ವಾಲಿಟಿ ಚೆನ್ನಾಗಿಲ್ಲದೆ ಹೋದರೆ, ಸೊ ಭ್ರೂಣದ ಕ್ವಾಲಿಟಿ ಚೆನ್ನಾಗಿ ಫಾರ್ಮ್ ಆಗಲ್ಲ, ಸೊ ಅವ್ರಿಗೂ ಸಕ್ಸಸ್ ರೇಟ್ ವಿಲ್ ಬಿ ಲಿಟಲ್ ಲೆಸ್.
ಓಕೆ, ಈ IVF ಟ್ರೀಟ್ಮೆಂಟ್ ಅಂದರೆ ಫಸ್ಟ್ ಜನರಿಗೆ ಭಯ ಆಗೋದ್ರೆ ತುಂಬ ಪೇನ್ಫುಲ್ ಇರುತ್ತೆ. ಬಿಕಾಸ್ ಇಂಜೆಕ್ಷನ್ ಅಂತೆಲ್ಲ ಹೇಳ್ತಾರೆ, ಇಂಜೆಕ್ಷನ್ ತಗೋಬೇಕು ಅಂತ ಹೇಳ್ತಾರೆ. ಸೊ ತುಂಬ ಪೇನ್ಫುಲ್ ಇರುತ್ತೆ. ಅಥವಾ IVF ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಮಹಿಳೆಯರು ವರ್ಕ್ ಮಾಡೋದಕ್ಕಾಗಲ್ವಾ, ಮನೇಲೆ ರೆಸ್ಟ್ ಮಾಡಬೇಕಾ, ಬೆಡ್ ರೆಸ್ಟ್ ತಗೋಬೇಕಾ, ಈ ಥರದ್ದೆಲ್ಲ ಕ್ವೆಶನ್ಸ್ ಇರುತ್ತೆ. ಸೊ IVF ಟ್ರೀಟ್ಮೆಂಟ್ ನಿಜವಾಗ್ಲೂ ಪೇನ್ಫುಲ್ಲಾ ಮ್ಯಾಮ್? ಪೇನ್ಫುಲ್ ಅಲ್ಲ, ಇಟ್ಸ್ ಅ ಟೀಡಿಯಸ್ ಪ್ರಾಸೆಸ್. ಅಂತಂದರೆ ದಿನಾಗ್ಲೂ ಬಂದು ಈಗ ಇಂಜೆಕ್ಷನ್ ಪೇಯ್ನ್ ಎಷ್ಟಾಗುತ್ತೆ ಅಷ್ಟು. ಇಂಜೆಕ್ಷನ್ ಪೇಯ್ನ್ಲೆಸ್ ಇಂಜೆಕ್ಷನ್ ಅಂತೂ ಇಲ್ಲ. ಬಟ್ IVFನಲ್ಲಿ ಮೋಸ್ಟ್ ಆಫ್ ದ ಇಂಜೆಕ್ಷನ್ಸ್ ಆರ್ ವೆರಿ ಹೈಲಿ ಪ್ಯೂರಿಫೈಡ್, ರಿಕಾಂಬಿನೆಂಟ್ ಅಂತ ಹೇಳ್ತೀವಿ. ಸೊ ದೇ ಆರ್ ಆಲ್ ಗಿವನ್ ಸಬ್ಕ್ಯೂಟೇನಿಯಸ್. ಆಮೇಲೆ ಒಂದು ಹೈ ಡೋಸ್ ಕೊಡಬೇಕಾದ್ರೂ ಇಟ್ ಇಸ್ ನಾಟ್ ಲೈಕ್ 2 ml 3 ml ಇಂಜೆಕ್ಟ್ ಮಾಡಬೇಕು ಅಂತಲ್ಲ. ಇನ್ ಅ ವೆರಿ ಸ್ಮಾಲ್ ಅಮೌಂಟ್ high dose of injection can be given in subcutaneous way. So IM injections ಕಮ್ಮಿ. ಸೊ therefore ಇಂಜೆಕ್ಷನ್ ಚುಚ್ಚಿದಾಗ ಎಷ್ಟು ಪೇಯ್ನ್ ಆಗುತ್ತೋ ಅಷ್ಟು. ಪ್ಲಸ್ ಮೇನ್ಲಿ ಏನಂತಂದರೆ ಆ್ಯಂಗ್ಸೈಟಿ, ದಿನ ಒಂದೇ ಟೈಮಿಗೆ ಬರಬೇಕು ಆ್ಯಂಡ್ ಒಂದೇ ಟೈಮಲ್ಲಿ ಇಂಜೆಕ್ಷನ್ ತೊಗೊಳ್ಬೇಕು, ಸ್ಕ್ಯಾನ್ಸ್ ಆಗಬೇಕು, ಪ್ಲಸ್ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ಅನ್ನೋದು ಒಂದು ಆ್ಯಂಗ್ಸೈಟಿ ಇರುತ್ತೆ. ಸೊ ಅದೆಲ್ಲ ಮೇ ಬಿ ಕಾಸಿಂಗ್ ಲಿಟಲ್ ಡಿಸ್ಕಂಫರ್ಟ್ ಟು ದೆಮ್. ಬಟ್ ಪೇನ್ಫುಲ್ ಪ್ರಾಸೆಸ್ ಅಲ್ಲ. ಎಗ್ ಪಿಕಪ್ ಆಲ್ಸೋ, ಈಗ ನಾವು ಎಗ್ ಪಿಕಪ್ ಮಾಡುವಾಗ ಸೆಡೇಷನ್ ಕೊಡ್ತೀವಿ, ಸೊ ಅವ್ರಿಗೇನೂ ಗೊತ್ತಾಗಲ್ಲ. ಎಂಬ್ರಿಯೋ ಟ್ರಾನ್ಸ್ಫರ್ ಇಸ್ ಅ ವೆರಿ ಸಿಂಪಲ್ ಪ್ರಾಸೆಸ್. ಸೊ ಅದರಲ್ಲೂ ಏನು ಪೇಯ್ನ್ ಇಲ್ಲ. ಸೊ ಪೇನ್ಫುಲ್ ಪ್ರಾಸೆಸ್ ಅಲ್ಲ. ಸೊ ನೀವೀಗ ಹೇಳ್ತಾ ಇದ್ರಿ ಅಂದರೆ ಆಂಗ್ಸೈಟಿ ಇಶ್ಯೂಸ್ ಆಗುತ್ತೆ ಅಂತ. IVF ಟ್ರೀಟ್ಮೆಂಟ್ ತೊಗೊಳ್ಳೋದೇನೆ ಒಂದಷ್ಟು ಜನರಿಗೆ ಅದೊಂದು ಸ್ಟ್ರೆಸ್ ಶುರು ಆಗಿಬಿಡುತ್ತೆ. ಟ್ರೀಟ್ಮೆಂಟ್ ತೊಗೊಳ್ಬೇಕು, ನೀವು ಹೇಳಿದಾಗೆ ಕರೆಕ್ಟ್ ಟೈಮಿಗೆ ಬಂದು ಇಂಜೆಕ್ಷನ್ ಹಾಕ್ಸ್ಕೋಬೇಕು ಅಂತೆಲ್ಲ. ಸೊ IVF ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ ಆ ಪ್ರೋಸೆಸ್ಸಲ್ಲಿ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎರಡು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ಮೆಂಟಲ್ ಹೆಲ್ತ್ ವಿಲ್ ಡಿಪೆಂಡ್ ಆನ್, ಈಗ ನಾವು ಪ್ರೀವಿಯಸ್ಲಿ ಅವ್ರು ಬಂದು ಇಟ್ಸ್ ನಾಟ್ ಲೈಕ್ ಇವತ್ತು ಬಂದರೂ ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಅಂತಲ್ಲ. ಸೊ ಕೆಲವು ಕನ್ಸಲ್ಟೇಷನ್ಸ್ ಆಗಿರುತ್ತೆ. ಡಾಕ್ಟರ್ಸ್ ಜೊತೆ ಅವ್ರಿಗೆ ಒಂದು ವಾಟ್ ಟು ಸೇ ಕಾನ್ಫಿಡೆನ್ಸ್ ಬೆಳೆದಿರುತ್ತೆ, ಟ್ರಸ್ಟ್ ಬೆಳೆದಿರುತ್ತೆ. ಸೊ ವಿತ್ ಆಲ್ ದ್ಯಾಟ್ ದಿ ಆ್ಯಂಗ್ಸೈಟಿ ಇಶ್ಯೂಸ್, ಆ್ಯಂಗ್ಸೈಟಿ ವಿತ್ ದ ಪ್ರಾಸೆಸ್ ಎಲ್ಲ ಸ್ವಲ್ಪ ಈವನ್ ಮೇ ಬಿ ಆ ಡಾಕ್ಟರ್ ಕೈನಲ್ಲೂ ಇರುತ್ತೆ ದಟ್ ದೇ ರೆಡ್ಯೂಸ್ ದ ಆ್ಯಂಗ್ಸೈಟಿ ಪ್ರಾಸೆಸ್ ಇನ್ ದ್ಯಾಟ್. ಪ್ಲಸ್ going through ಸ್ವಲ್ಪ to counsel themselves mentally that whatever is happening for my good, and meditation, ಸ್ವಲ್ಪ slow breathing ಅಂಥದ್ದು we suggest that they do. Uncertainty of the procedure ಎಲ್ಲರಲ್ಲೂ ಅದು it causes anxiety. So right from the beginning treatment process ನಡೆಯುವಾಗ expectations are this much, ಈ ಥರ ಇದ್ದರೆ we will get this kind of a result ಅನ್ನೋದು we keep telling the patients. So hospital staff ಆಗಲಿ, ಇಂಜೆಕ್ಷನ್ಸ್ ಕೊಡೋರಾಗಲಿ, ಕನ್ಸಲ್ಟೆಂಟ್ಸ್ ಆಗಲಿ, everybody help the patient to go through the process in a nice manner. ನೀವು ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳಿದ್ರಿ, IVF ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳಿದ್ರಿ, ತುಂಬ ಮೈನರ್ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ. ರಿಸ್ಕ್ ಏನಾದರೂ ಇರುತ್ತಾ ಮ್ಯಾಮ್? ರಿಸ್ಕ್ IVF risk is again first question ಅಲ್ಲಿ multiple pregnancy, that can be a risk if we transfer more than one embryo. ಆಮೇಲೆ ಕೆಲವರಲ್ಲಿ ನಾವು 100% ಟೈಟರ್ ಮಾಡೋಕ್ಕಾಗಲ್ಲ ರೆಸ್ಪಾನ್ಸ್ನ. ಸೊ ದೇರ್ ಸಮಥಿಂಗ್ ಕಾಲ್ಡ್ ಆಸ್ ಹೈಪರ್ ಸ್ಟಿಮ್ಯುಲೇಷನ್. ಸೊ ದಟ್ ಈಸ್ ಒನ್ ಆಫ್ ದ ರಿಸ್ಕ್. ತುಂಬ ಎಗ್ಸ್ ಬಂದುಬಿಡ್ಬೋದು. ಸೊ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ದೇ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಕೇಪಬಲ್. ಇನ್ನೊಂದು ectopic pregnancy is also one of the risk. Multiple pregnancies. So these risks are there. But nothing is ಏನು ಹೇಳ್ತಾರೆ ನಾಟ್ ಪ್ರಿವೆಂಟಬಲ್. ಫಾರ್ ಎವ್ರಿಥಿಂಗ್ ಪ್ರಿವೆನ್ಷನ್ ಇಸ್ ಬೆಟರ್. ಸೊ ನಮಗೆ ಏನಾದರೂ ಹೈಪರ್ ರೆಸ್ಪಾನ್ಸ್ ಬರ್ಬೋದು ಇವರಿಗೆ ಅಂತಂದರೆ ಇನಿಷಿಯಲಿಯಿಂದನೇ ಸ್ವಲ್ಪ ಡೋಸಸ್ ಕಡಿಮೆ ಮಾಡಿಕೊಂಡು ಆರ್ ಟ್ರೈ ಟು ಮ್ಯಾನೇಜ್ ಇಫ್ ಇಟ್ ಇಸ್ ಅ ಹೈಪರ್ ರೆಸ್ಪಾನ್ಸ್ ವಿಥೌಟ್ ಕಾಸಿಂಗ್ ಮಚ್ ಹಾರ್ಮ್ ಟು ಹರ್, ಟ್ರೈ ಟು ಮ್ಯಾನೇಜ್ ದಟ್. ಓಕೆ, ಈ IVF ಹೋಲ್ ಪ್ರೋಸೆಸ್ ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದಾ? ಇವಾಗ ಪೇನ್ಫುಲ್ ಅಲ್ಲ ಅಂತ ನೀವು ಹೇಳಿದ್ರಿ, ಬಟ್ ಹೋಲ್ ಪ್ರೋಸೆಸ್ ಯಾವ ರೀತಿ ಆಗಿರುತ್ತೆ? ಹೋಲ್ ಪ್ರೋಸೆಸ್ ಅಂತಂದರೆ ಇಟ್ ಈಸ್ ಅರೌಂಡ್ ಸೇಮ್ ಆ್ಯಸ್ ಓವ್ಯುಲೇಷನ್ ಟೈಮ್. ಡೇ 2 ಇಂದ ಹಿಡಿದು ಎಗ್ ರಿಲೀಸ್ ಆಗೋದು ಅರೌಂಡ್ 12th ಡೇ ಆರ್ 13th ಡೇ. ಸೊ ಸೆಕೆಂಡ್ ಡೇಯಿಂದ ನಾವು ಇಂಜೆಕ್ಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಎವ್ರಿ ಡೇ ಫಾರ್ ಅಬೌಟ್ 9 days or 10 days ಇಂಜೆಕ್ಷನ್ಸ್ ಒಂದೇ ಟೈಮಲ್ಲಿ, ಇದೀಸ್ ಹಾರ್ಮೋನಲ್ ಇಂಜೆಕ್ಷನ್ಸ್ ಟು ಪ್ರೊಡ್ಯೂಸ್ more response in the ovaries. Around 11th day or 12th day under sedation, now under ultrasound guidance, egg pickup is done. The same day the embryo is formed antandre fertilization ಮಾಡಿ 3 days later we do the transfer. So day 2 ಇಂದ ಹಿಡಿದ್ರೆ if we are planning the whole thing ಅದೇ ತಿಂಗಳಲ್ಲಿ ಮಾಡೋದಾದರೆ
ಬೈ 16th ಡೇ ಪ್ರಾಸೆಸ್ ಮುಗಿಯುತ್ತೆ, ಆ್ಯಕ್ಟಿವ್ ಪ್ರಾಸೆಸ್. ಫ್ರಮ್ ದೇರ್ ಅನದರ್ 15 days ವೇಟಿಂಗ್ ಟು ಟೇಕ್ ಫಾರ್ ದ ರಿಸಲ್ಟ್ ಟು ಕಮ್. ಸೊ ಒಂದು ಹೋಲ್ ಮಂತ್, ಸೊ ಡೇ 2 ಇಂದ ಹಿಡಿದು 30th or 31st ಡೇ ತನಕ ದ ಪ್ರಾಸೆಸ್ ಇಸ್ ದೇರ್. ಸಮ್ಟೈಮ್ಸ್ ವಾಟ್ ವಿ ಡೂ ಇಸ್ ಫ್ರೆಶ್ ಟ್ರಾನ್ಸ್ಫರ್ ಮಾಡಿಲ್ಲ ಅಂತಂದರೆ, ಅಗೇನ್ ಕೆಲವು ರೀಸನ್ಸ್ ಇರುತ್ತೆ ಫ್ರೆಶ್ ಟ್ರಾನ್ಸ್ಫರ್ ಮಾಡದೇ ಇರೋದಕ್ಕೆ, ವಿ ವಿಲ್ ಫ್ರೀಸ್ ದ ಎಂಬ್ರಿಯೋಸ್ ಮಾಡಿ ನೆಕ್ಸ್ಟ್ ಸೈಕಲ್ನಲ್ಲಿ ವಿ ವಿಲ್ ಗೋ ಅಹೆಡ್ ಆ್ಯಂಡ್ ಟ್ರಾನ್ಸ್ಫರ್ ದ ಎಂಬ್ರಿಯೋಸ್. ಈ IVF ಟ್ರೀಟ್ಮೆಂಟನ್ನು ಯಾವ ಹಂತದಲ್ಲಿ ದಂಪತಿಗಳು ಕನ್ಸಿಡರ್ ಮಾಡಬೇಕು? ಈಗ IUI ಟ್ರೀಟ್ಮೆಂಟ್ ಕೂಡ ಇದೆ, ಸೊ ಯಾವ ಹಂತದಲ್ಲಿ IVF ಟ್ರೀಟ್ಮೆಂಟನ್ನು ಕನ್ಸಿಡರ್ ಮಾಡಬೇಕು? ಇಂಡಿಕೇಶನ್ಸ್ ಫಾರ್ IVF ಮತ್ತು ಇನಿಷಿಯಲಿನೇ ಇನ್ವೆಸ್ಟಿಗೇಷನ್ಸ್ ಮಾಡುವಾಗ ಇಫ್ ದ ಟ್ಯೂಬ್ ಇಸ್ ಬ್ಲಾಕ್ಡ್ ಅಥವಾ ಇಫ್ ದೆರ್ ಇಸ್ ಅ ಮೇಲ್ ಫ್ಯಾಕ್ಟರ್ ವೆರಿ ಲೆಸ್ ಕೌಂಟ್ ಅಂತಂದರೆ ದೇ ಶುಡ್ ಇಮಿಡಿಯೇಟ್ಲಿ ಪ್ಲ್ಯಾನ್ ಫಾರ್ IVF. ಬಟ್ ಇನ್ ಫಸ್ಟ್ ಪ್ರಾಸೆಸ್ ಮದುವೆ ಆಗಿ 2 years 3 years ಟ್ಯೂಬ್ಸ್ ಆರ್ ಫೈನ್, ಮೇಲ್ ಫ್ಯಾಕ್ಟರ್ಸ್ ಆಲ್ಸೋ ಫೈನ್ ಅಂತಂದರೆ ವಿ ಗಿವ್ ದೆಮ್ ಅ ಟ್ರಯಲ್ ಆಫ್ IUI. ಇಫ್ ಎಗ್ಸ್ ಆರ್ ಫಾರ್ಮಿಂಗ್ ವೆಲ್, ಓವ್ಯುಲೇಷನ್ ನೋಡಿಕೊಂಡು ವಿಲ್ ಅಪ್ ಟು ಐ ಥಿಂಕ್ 3 to 4 cycles ಆಫ್ IUI ವಿ ಕ್ಯಾನ್ ಪ್ಲ್ಯಾನ್. ಆಮೇಲಿಂದನೂ ಅಗೇನ್ ಇಫ್ ದ ಏಜ್ ಇಸ್ ಲೆಸ್ ದೆನ್ 30-32 ವಿ ಲೀವ್ ಇಟ್ ಟು ದೆಮ್. ಸೊ ಸೇ 4th cycle ಆಫ್ IUI ಕನ್ಸಿಡರ್ ಮಾಡಬೇಕಾದ್ರೆ one month ಬ್ರೇಕ್ ಕೊಟ್ಟು ಬೇಕಾದ್ರೆ ಇನ್ನೊಂದು ಸತಿ ಮಾಡಿ, ಓಕೆ, ದೆನ್ ಮೇ ಬಿ ವಿ ಕ್ಯಾನ್ ಸಜೆಸ್ಟ್ ಫಾರ್ IVF. ಸೊ IVF ಎಷ್ಟು ಸೈಕಲ್ಸನ್ನು ತಗೊಳ್ಳಿ? ಈಗ ಹೇಳ್ತಾರೆ ನಾನು 4 ಸಲ ಮಾಡಿಸ್ಕೊಂಡಿದ್ದೀನಿ ಬಟ್ ವರ್ಕ್ ಆಗ್ತಿಲ್ಲ ಅಂತ. ಸೊ ಎಷ್ಟು ಬಾರಿ IVF, ಎಷ್ಟು ಸೈಕಲ್ಸ್ IVF ಟ್ರೀಟ್ಮೆಂಟನ್ನು ತೊಗೊಳ್ಬಹುದಾಗಾದ್ರೆ? ಸೊ ನಮ್ಮಲ್ಲಿ ಇಟ್ ಡಿಪೆಂಡ್ಸ್ ಆನ್ ದ ಸಕ್ಸಸ್. ನಮ್ಮಲ್ಲಿ ದೇರ್ ಆರ್ ಕಪಲ್ಸ್ ಹೂ ಹ್ಯಾವ್ ಗಾನ್ ಥ್ರೂ IVF ಈವನ್ 5 or 6 times. ಸೊ ಅದು ಏನಂತಂದರೆ ಈಗ ಎಗ್ಸ್ ಜಾಸ್ತಿ ಬರ್ತಾ ಇರಲ್ಲ, ವಿ ಮೇ ಗೆಟ್ ಓನ್ಲಿ 1 or 2 eggs. ಸೊ ಅಗೇನ್ ರಿಲೇಟೆಡ್ ಟು ಏಜ್ ಇಷ್ಟು ಎಂಬ್ರಿಯೋಸ್ ಫಾರ್ಮ್ ಆಗಬೇಕು ಅಂತಿರುತ್ತೆ. ಸೊ ದೇ ಕ್ಯಾನ್ ಗೋ ಥ್ರೂ 3 or 4 cycles ಆಫ್ IVF, ಕಲೆಕ್ಟ್ ದ ಎಂಬ್ರಿಯೋಸ್ ಆ್ಯಂಡ್ ದೆನ್ ಪ್ಲ್ಯಾನ್ ಫಾರ್ ಟ್ರಾನ್ಸ್ಫರ್. ಅಂಥಲ್ಲಿ ವಿ ಹ್ಯಾವ್ ಸೀನ್ ಸಕ್ಸಸ್ ಈವನ್ ಇನ್ ದ ಫಸ್ಟ್ ಸೈಕಲ್ ಆಲ್ಸೋ. ಸೊ ಅದೆಲ್ಲ ಇಂಡಿಕೇಶನ್ಸ್ ಫಾರ್ IVF ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಸೈಕಲ್. ಬಟ್ ಮ್ಯಾಕ್ಸಿಮಮ್ ಈವನ್ ಅಪ್ ಟು 6 or 7 cycles ಮಾಡಿದವರು ಇದ್ದಾರೆ. ಸೊ ಈಗ ಒಂದಷ್ಟು ಜನಕ್ಕೆ ಅದೊಂದು ಡೌಟ್ ಇರುತ್ತೆ, ಅಂದರೆ ನ್ಯಾಚುರಲಾಗಿ ಕನ್ಸೀವ್ ಆಗಿ ಹುಟ್ಟೋ ಮಗುಗೂ IVF ಥ್ರೂ ಹುಟ್ಟೋ ಮಗುಗೂ ಏನಾದ್ರು ಡಿಫ್ರೆನ್ಸ್ ಇರುತ್ತೆ, ಏನಾದ್ರು ಪ್ರಾಬ್ಲಮ್ಸ್ ಆಗುತ್ತಾ, ಹೇಗಿರುತ್ತೆ ಅಂತ? ಸೊ IVF ಇಂದ ಕನ್ಸೀವ್ ಆಗಿ ಮಗು ಆದರೂ ಕೂಡ ಮಗು ಆರೋಗ್ಯವಾಗಿರುತ್ತೆ, ಏನೂ ಸಮಸ್ಯೆ ಇರೋದಿಲ್ಲ? ಏನು ಸಮಸ್ಯೆ ಇರೋದಿಲ್ಲ. ಒಂದು ಏನಂತಂದರೆ ಇನ್ ಪ್ರೆಗ್ನೆನ್ಸಿ, ಅರ್ಲಿ ಪ್ರೆಗ್ನೆನ್ಸಿ, ಬಿಕಾಸ್ ನಾವು ಅಷ್ಟು ಹಾರ್ಮೋನ್ಸ್ ಕೊಟ್ಬಿಟ್ಟು ಎಗ್ಸ್ ತೆಗೆದಿರ್ತೀವಲ್ಲ, ದ ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿ ಸ್ವಲ್ಪ ಹಾರ್ಮೋನಲ್ ಸಪೋರ್ಟ್ ಜಾಸ್ತಿ ಇರುತ್ತೆ. ಬಟ್ ಮಗುವಿನಲ್ಲಿ ಬಿಕಾಸ್ ಆಫ್ IVF ಏನಾದ್ರು ಊನತೆ ಬರುತ್ತೆ ಅಥವಾ ಬುದ್ಧಿಮಾಂದ್ಯತೆ ಬರುತ್ತೆ ಅನ್ನೋದು ದಟ್ ಈಸ್ ಅ ಮಿತ್. ಇನ್ ಕೇಸ್ ಅವರಲ್ಲಿ ಆ ಥರ ರಿಸ್ಕ್ ಇದ್ದರೆ, ಸಿ ದೇರ್ ಇಸ್ ಅ ಸರ್ಟನ್ ರಿಸ್ಕ್ ಇನ್ ಎವ್ರಿ ಗರ್ಲ್ ಆರ್ ವುಮನ್, ಈವನ್ ಅಟ್ 18 if she conceives, she carries a certain amount of risk of some disorders. Say if adu 1 in 1000 anta adre, in as age advances or with IVF maybe that risk is a little bit more, say 2 in 1000 ಆ ಥರ. ನಾನು ಅದ್ರ ಬಗ್ಗೆ ಮಾತನಾಡ್ತೀನಿ. ವಿಜಯಲಕ್ಷ್ಮಿ ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವಿಜಯಲಕ್ಷ್ಮಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಅದು IVF ಎಷ್ಟು ಏಜ್ ಮಟ್ಟ ಮಾಡಿಸ್ಕೋಬಹುದು ಮೇಡಮ್? ಅದು ಸ್ವಲ್ಪ ಕೇಳಬೇಕಾಗಿತ್ತು ಮೇಡಮ್. ಇವಾಗ ಗೌರ್ಮೆಂಟ್ ಒಂದು ರೂಲ್ ಇದೆ, ಹೆಂಗಸರಿಗೆ 50 ವರ್ಷ, ಗಂಡಸರಿಗೆ 55 ವರ್ಷ ಅಲ್ಲಿ ತನಕ ಟ್ರೀಟ್ಮೆಂಟ್ ತಗೊಳ್ಬೋದು. ಮಗು ಆಗೋದಕ್ಕೆ, ಇನ್ಫರ್ಟಿಲಿಟಿಗೆ ಟ್ರೀಟ್ಮೆಂಟ್ ತಗೊಳ್ಬೋದು. ಸೊ ಟೋಟಲ್ ಅಲ್ಲಿ ತನಕ ತಗೊಳ್ಬೋದು ಟ್ರೀಟ್ಮೆಂಟ್. IVF ಇಸ್ ಅಲೌಡ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋಕ್ಕೆ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. IVF ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರ, ನಿಮಗೂ ಕೂಡ IVFಗೆ ಸಂಬಂಧಪಟ್ಟ ಏನಾದ್ರು ಪ್ರಶ್ನೆಗಳಿದ್ದಲ್ಲಿ ಅಥವಾ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು. ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ. ಒಂದು ನಂಬರ್ 7 E Park Road, ಕುಮಾರ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂ, ಬೆಂಗಳೂರು. ಮತ್ತೊಂದು ಫಸ್ಟ್ ಫ್ಲೋರ್ 14 Cross Road, ಜಯನಗರ್ 3rd block, ನಿಯರ್ ಡೆಕಥ್ಲಾನ್ ಶಾಪ್, ಜಯನಗರ್ ಹಾಗೂ ಶೇಷಾದ್ರಿಪುರಂ ಅಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್ ಇದೆ. ಸೊ ಫೋನ್ ನಂಬರನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 08065133333.